ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ದಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನ ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು, ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಮಿಥುನ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವಾರ ಭವಿಷ್ಯವನ್ನ, ಈ ಮಂತ್ನ ಕೊನೆಯ ಒಂದು ವಾರದ ಭವಿಷ್ಯವನ್ನ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ನನಗೆ ಅನಿಸ್ತಿರೋದು ಮಿಥುನ ರಾಶಿಯವರಿಗೆ ರಾಶಿಯಲ್ಲಿರುವಂತ ಗುರುಗ್ರಹ ವಿವಾಹ ಪ್ರಾಪ್ತಿ ಮಾಡುವ ಸಾಧ್ಯತೆ, ಗಂಡ ಹೆಂಡತಿನ ಒಂದು ಮಾಡುವ ಸಾಧ್ಯತೆ, ಅನವಶ್ಯಕ ಕಿರಿಕಿರಿ ಜಗಳಿಂದ ದೂರ ಆಗಿರ್ತಾರೆ, ಅವ್ರ ಹತ್ರ ಆಗೋ ಸಾಧ್ಯತೆಗಳು, ಆಮೇಲೆ ಕೋರ್ಟಿನ ಮೆಟ್ಟಿಲ್ ಹತ್ರ ಬಿಟ್ಟಿರ್ತಾರೆ. ಸೊ ಅಂತವ್ರು ಕೂಡ ಮತ್ತೆ ಕಾಂಪ್ರಮೈಸ್ ಆಗುವಂತಹ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯವರಿಗೆ ಸಾಧ್ಯತೆ ಇದೆ. ಸೊ ಮಿಥುನ ರಾಶಿಯವರಿಗೆ ವಿವಾಹದ ಪ್ರಾಪ್ತಿ ಜೊತೆಯಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಸರ್ ಇದೆಲ್ಲ ನಡೆಯುತ್ತೆ ಅಂತ ಕೇಳ್ತಾರೆ. ಇದೇನಂದ್ರೆ, ನಾವು ತುಂಬಾ ಒಂದೇ ಸಲಕ್ಕೆ ಕೋಟ್ಯಾಂತರ ಜನಕ್ಕೆ ರೀಚ್ ಆಗೋ ತರ ಒಂದು ರಾಶಿ ಫಲವನ್ನು ಹೇಳುವಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಇಂಡಿವಿಜುವಲ್ ಹಾರೋಸ್ಕೋಪ್ ನೋಡ್ಕೊಂಡು ಹೇಳ್ತಿರೋದಲ್ಲ, ರಾಶಿಯಿಂದ ಒಂದು ಜನರಲ್ ಆಗಿರುವಂತ ಪ್ರೆಡಿಕ್ಷನ್ಸ್, ಇಷ್ಟೆಲ್ಲ ಘಟನೆಗಳು ರಾಶಿ ನಡೆಯುತ್ತೆ ಅಂತಿಲ್ಲ. ಬಟ್ ಅದು ಕನ್ಫರ್ಮ್ ಆಗೋದು ನಿಮ್ಮ ಜನ್ಮ ಕುಂಡಲಿರುವಂತಹ ಕಾಂಬಿನೇಷನ್ ಮೇಲೆ. ಅಲ್ಲಿ ಕೂಡ ಕಂಸಲ ಕನ್ಫರ್ಮ್ ಆದ್ರೆ ಈ ಪ್ರೆಡಿಕ್ಷನ್ ಕನ್ಫರ್ಮ್ ಆಗುತ್ತೆ. ಸೊ ಆಮೇಲೆ ವಿವಾಹದ ನಂತರದಲ್ಲಿ ದಾಂಪತ್ಯ ಜೀವನ ಸಂಬಂಧಪಟ್ಟಂತೆ ಆಮೇಲೆ ಕುಟುಂಬದಲ್ಲಿ ಬಹಳ ನೆಮ್ಮದಿಯ ವಾತಾವರಣ, ಅನುಕೂಲದ ವಾತಾವರಣ, ನೆಮ್ಮದಿಯ ವಾತಾವರಣ ಇರುತ್ತೆ. ಪ್ರಾಪರ್ಟಿ ಖರೀದಿಯ ವೆಹಿಕಲ್ ಖರೀದಿ ಬಹಳ ಚೆನ್ನಾಗಿದೆ. ಬಟ್ ಶನಿಗ್ರಹ ನೋಡ್ತಿರೋ ನನ್ನ ಪ್ರಕಾರ ಲ್ಯಾಂಡ್ಗಳು, ಕೃಷಿ ಭೂಮಿಯನ್ನ ತಗೊಳ್ಳೋದಕ್ಕೆ ಬಹಳ ಒಳ್ಳೆಯದು. ಕೆಲವರು ತೋಟ ಅಥವಾ ಅಡಿಕೆ ತೋಟ, ಕಾಫಿ ತೋಟನ ತಗೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಶನಿಗ್ರಹ ಅವರಿಗೆ ಆ ಪ್ರಾಪ್ತಿನ ಕೊಡ್ತಾನೆ. ಎರಡನೇ ಬಂದು ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗಲೂ ಅನುಕೂಲ ಸಿಗುತ್ತೆ. ನಾನು ಹೇಳ್ದಾಗೆ ಲಕ್ಷ್ಮೀ ಜಪ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಲಕ್ಷ್ಮೀ ಜಪ ಬಂದು ನಿಮಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಮ್ಯಾಜಿಕಲ್ ಆಗಿ ಕೆಲಸ ಮಾಡುತ್ತೆ. ಲಕ್ಷ್ಮಿ ಯಂತ್ರವನ್ನ ಇಟ್ಟು ಪ್ರತಿಜ್ಞೆ ಜಪ ಮಾಡು. ಬಟ್ ತುಂಬಾ ಜನ ಅನ್ಕೊಳ್ತಾರೆ, ಸರ್ ಇಷ್ಟು ಶುಕ್ರವಾರ ಮಾಡಿದೆ, ಅಷ್ಟು ಶುಕ್ರವಾರ ಮಾಡಿದೆ, ಆಗ್ತಿಲ್ವಲ್ಲ ಅಂತಾರೆ. ಆ ತರ ಅಲ್ಲ. ಲಕ್ಷ್ಮೀ ಜಪನ ರೆಗ್ಯುಲರ್ ಆಗಿ ಇಷ್ಟು ನಂಬರ್ ಆಫ್ ಟೈಮ್ಸ್ ರಿಸೈಟೇಷನ್ ಬಹಳ ಚೆನ್ನಾಗಿ ಮಾಡಬೇಕು. ಶ್ರದ್ಧೆ ಇರ್ಬೇಕಾಗತ್ತೆ. ಭಗವಂತನಿಗೆ ಕರುಣೆ ಬಂದ್ರೆ ಖಂಡಿತ ಪ್ರಾಬ್ಲಮ್ ಹೊರಗೆ ತರಬಹುದು. ಎಲ್ಲದಕ್ಕಿಂತ ಮುಖ್ಯ ಪ್ರಿವೆನ್ಷನ್ ಅಂತ ಏನ್ ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ, ಸಾಲದ ಒಳಗೆ ಬೀಳ್ದಿರೋ ತರ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸಾಲ ಮಾಡಾದ್ಮೇಲೆ ಭಗವಂತ ನನ್ನ ಕಾಪಾಡ್ತಿಲ್ಲ ಅನ್ಕೊಳ್ಳೋದು ತಪ್ಪು. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಶಕ್ತಿಯಿಂದ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಲ್ವಾ. ಇಲ್ಲಾಂದ್ರೆ ಭಗವಂತ ನಮಗೆ ಮೆದುಳು ಕೊಡ್ತಾ ಇದ್ದ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದು ಬಂದು ಈ ಒಂದು ರಾಶಿಯವರಿಗೆ ಬಹಳ ಅನುಕೂಲವಾಗಿ ಪರಿಣಮಿಸುತ್ತೆ. ಜೊತೆಯಲ್ಲಿ ನನಗೆ ಅನಿಸ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ ಅಭಿವೃದ್ಧಿಯ ಸಾಧ್ಯತೆ ಬಹಳಷ್ಟು ಇರುತ್ತೆ. ಇಷ್ಟು ವಿಚಾರಗಳು
ಈ ಒಂದು ರಾಶಿಯವ್ರಿಗೆ ಸಂಬಂಧಪಟ್ಟಂತೆ ಇದೆ ಅಂತ ಹೇಳ್ಬೋದು. ಆಮೇಲೆ ವಿದ್ಯಾರ್ಥಿಗಳು ಕೂಡ ಅನುಕೂಲವಾಗಿದೆ. ದೂರ ಪ್ರಯಾಣಕ್ಕೆ, ದೂರದಲ್ಲಿ ಜಾಬ್ ನೋಡುತ್ತಿರೋರಿಗೆ ಅನುಕೂಲವಾಗಿದೆ. ಅನಂತರದಲ್ಲಿ ಆ ವಿಶೇಷವಾಗಿ ನನಗನ್ನಿಸಿರೋದು ಕೃಷಿ ಭೂಮಿಯಿಂದ ಬಹಳ ಅನುಕೂಲ ಆಗೋ ಸಾಧ್ಯತೆ ಇದೆ. ಹೊಸದಾಗಿ ಬಿಸ್ನೆಸ್ಗಳು ಮಾಡಿದವ್ರಿಗೆ, ಫುಡ್ ರಿಲೇಟೆಡ್ ಬಿಸ್ನೆಸ್ಗಳು ಮಾಡ್ತಿರುವಂತವ್ರಿಗೆ, ವ್ಯಾಪಾರಿಗಳಿಗೆ, ಸಣ್ಣ ವ್ಯಾಪಾರಿಗಳಿಗೆ, ಆಹಾರ ಪದಾರ್ಥಗಳನ್ನ ಮಾರುವಂತವ್ರಿಗೆ ಬಹಳ ಅನುಕೂಲವಾಗುತ್ತೆ. ಆಮೇಲೆ ಶುಕ್ರನ ಒಂದು ಪ್ರಭಾವ ಇರುವಂತಹ ಬಟ್ಟೆಗಳು, ಪರ್ಫ್ಯೂಮ್ಸ್ಗಳು, ಕಾಸ್ಮೆಟಿಕ್ಸ್ ಗಳನ್ನ ಮಾರುವಂತವ್ರು ಕೂಡ ಬಹಳ ಅಭಿವೃದ್ಧಿಯಾಗಿರುತ್ತೆ. ಈ ರಾಶಿಯವರಿಗೆ ಇಷ್ಟೆಲ್ಲ ಲಾಭಗಳು ಇದೆ ಅಂತ ಹೇಳ್ಬೋದು. ನಮಸ್ಕಾರ.